ದ್ರಾವಿಡರ ಕೋಟೆ ತಮಿಳುನಾಡು ವಿಚಾರವಾಗಿ ಮಾತನಾಡೋದಾದ್ರೆ, ತಮಿಳುನಾಡು ಪಾರಂಪರಿಕವಾಗಿ, ಸಾಂಪ್ರದಾಯಿಕವಾಗಿ, ಐತಿಹಾಸಿಕವಾಗಿಯೂ ಸಾಹಿತ್ಯ ಅದೊಂದು ದ್ರಾವಿಡರ ಕೋಟೆ. ಸೊ ತಮಿಳುನಾಡಿನಲ್ಲಿ ಕಿಂಗ್ ಮೇಕರ್ ಆಗತ್ತಾ ಟಿವಿಕೆ ಪಕ್ಷ? ಸ್ಟಾಲಿನ್ ಮತ್ತು ಪಳನಿಸ್ವಾಮಿಗೆ ದಳಪತಿಯದ್ದೇ ಟೆನ್ಷನ್. ಈಗ 234 ಕ್ಷೇತ್ರಗಳಿಗೆ ಒಂದೇ ಹಂತದಲ್ಲಿ ನಡೆದಿದ್ದಂತಹ ಚುನಾವಣೆ, ಒಟ್ಟು 4.87 ಕೋಟಿ ಮತದಾರರಿಂದ ಹಕ್ಕು ಚಲಾವಣೆ ಆಗಿದೆ. ವಿಜಯ್ ಎಂಟ್ರಿಯಿಂದ ರಾಜಕೀಯಕ್ಕೆ ಹೊಸ ತಿರುವು. ತಮಿಳುನಾಡು ವಿಧಾನಸಭೆಯಲ್ಲಿ ತ್ರಿಕೋನ ಸ್ಪರ್ಧೆ ಕೂಡ ಇದೆ. ಸಿಎಂ ಸ್ಟಾಲಿನ್, ವಿಪಕ್ಷ ನಾಯಕ ಪಳನಿಸ್ವಾಮಿಗೆ ಬಹಳ ಟೆನ್ಷನ್ ಆಗ್ತಾ ಇದೆ. ತಮಿಳುನಾಡಿನಲ್ಲಿ ಕಿಂಗ್ ಮೇಕರ್ ಆಗತ್ತಾ ಟಿವಿಕೆ ಪಕ್ಷ? ಹಾಗಾದ್ರೆ ಸ್ಟಾಲಿನ್ ಮತ್ತು ಪಳನಿಸ್ವಾಮಿಗೆ ದಳಪತಿಯದ್ದೇ ಈಗ ಟೆನ್ಷನ್. 234 ಕ್ಷೇತ್ರಗಳಲ್ಲಿ ಒಂದೇ ಹಂತದಲ್ಲಿ ಮತದಾನ ಪ್ರಕ್ರಿಯೆ ನಡೆದಿತ್ತು. ಒಟ್ಟು 4.87 ಕೋಟಿ ಹಕ್ಕು ಚಲಾವಣೆ ಕೂಡ ಆಗಿತ್ತು. ಆದ್ರೆ ಈಗ ಬಹಳ ಟೆನ್ಷನ್ ಆಗ್ತಾ ಇದೆ ಸ್ಟಾಲಿನ್ ಮತ್ತೆ ಪಳನಿಸ್ವಾಮಿ ಅವರಿಗೆ. ತಮಿಳುನಾಡು ವಿಧಾನಸಭೆಯಲ್ಲಿ ಈಗ ತ್ರಿಕೋನ ಸ್ಪರ್ಧೆ ಕೂಡ ಏರ್ಪಟ್ಟಿತ್ತು. ಸಿಎಂ ಸ್ಟಾಲಿನ್, ವಿಪಕ್ಷ ನಾಯಕನಿಗೂ ಕೂಡ ಈಗ ಬಹಳ ಟೆನ್ಷನ್ ಆಗ್ತಾ ಇದೆ ಸಾಹಿಲ್. ಯಾಕೆಂತಂದ್ರೆ ಈಗ ಹೊಸ ಪಕ್ಷ ಜೊತೆಗೆ ವಿಜಯ್ ಅಂತಂದ್ರೆ ಮೊದಲೇ ಕೇಳಬೇಕಾ, ತಮಿಳುನಾಡಲ್ಲಿ ಎಷ್ಟರ ಮಟ್ಟಿಗೆ ಅವರಿಗೆ ಒಂದು ಫ್ಯಾನ್ ಬೇಸ್ ಇದೆ. ಅವರ ಒಂದು ನಟನೆಗೆ ಸಾಕಷ್ಟು ಜನರು ಮೆಚ್ಚುಗೆ ಕೂಡ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ನೀವು ಗಮನಿಸಬಹುದು, ಅತಿ ಹೆಚ್ಚು ಅಭಿಮಾನಿಗಳು ಯಾರಿಗಿದ್ದಾರೆ ಅಂತಂದ್ರೆ ವಿಜಯ್ ಹೆಸರು ಕೂಡ ಮುನ್ನೆಲೆಗೆ ಬರುತ್ತೆ. ಅಂಥದ್ರಲ್ಲಿ ಅವರು ಈಗ ಸ್ಪರ್ಧೆ ಮಾಡ್ತಾ ಇರೋದು ಒಂದು ಕಡೆ ಟೆನ್ಷನ್ ಆಗ್ತಾ ಇದೆ, ಮತ್ತೊಂದು ಕಡೆ ಯುವ ಸಮುದಾಯವನ್ನ ಸೆಳೆಯುವಂತಹ ಒಂದು ಮನೋಧೈರ್ಯ ಆಗಿರ್ಬೋದು, ಕೆಪಾಸಿಟಿ ಆಗಿರ್ಬೋದು ಬಹಳ ವಿಜಯ್ ಇದೆ ಅಂತ ಕೂಡ ಆ ಒಂದು ಭಾಗದಲ್ಲಿ ಬಹಳ ಈ ಒಂದು ವಿಚಾರ ಚರ್ಚೆ ಕೂಡ ಆಗಿತ್ತು. ಇನ್ನು ತಮಿಳುನಾಡಲ್ಲಿ ಈಗ ಸ್ಟಾಲಿನ್ ಆಗಿರಬಹುದು, ಪಳನಿಸ್ವಾಮಿ ಅವರಿಗೆ ಸ್ವಲ್ಪ ಟೆನ್ಷನ್ ಕೂಡ ಆಗ್ತಾ ಇದೆ. ಜೊತೆಗೆ ಈಗ ವಿಜಯ್ ಅವರಿಗೆ ಏನಾದ್ರೂ ಮೈನಸ್ ಆಗುತ್ತೆ ಅಂತಂದ್ರೆ ಒಂದು ಕಾಲ್ ತುಳಿತ ಪ್ರಕರಣ ಏನಾಗಿತ್ತು, ಅದು ಒಂದು ಕಡೆ ಏನಾದ್ರೂ ಆದ್ರೆ ಮೈನಸ್ ಆಗಬಹುದಷ್ಟೇ. ಇನ್ನು ಸಾಹಿತ್ಯ ಈ ಗ್ಯಾರಂಟಿಗಳು ರಾಜ್ಯ ಸರ್ಕಾರಗಳು ಕೊಡೋದಕ್ಕೆ ಶುರು ಮಾಡಿದ್ದು ಒಂದು ತರಹದಲ್ಲಿ ತಮಿಳುನಾಡಿನ ನೋಡ್ಕಂಡೆ ಅಂತ ಅನ್ಸುತ್ತೆ. ಕಾರಣ ಈ ಗ್ಯಾರಂಟಿ ಸ್ಕೀಮ್ಗಳ ರಾಯಭಾರ ಅಥವಾ ಕ್ಯಾಪಿಟಲ್ ಅಥವಾ ಅಂಬಾಸಿಡರ್ ಈ ತಮಿಳುನಾಡು. ಕಾರಣ ಏನು ಅಂತ ಕೇಳಿದ್ರೆ, ಈ ನಾನಾ ಹಬ್ಬಗಳು ಬರ್ತಾವೆ, ಈ ಪೊಂಗಲು, ದೀಪಾವಳಿ, ಮತ್ತೊಂದು ಮಗದೊಂದು. ಪ್ರತಿ ಹಬ್ಬಕ್ಕೂ ಕೂಡ ಪಡಿತರ ಅಂಗಡಿಗಳಲ್ಲಿ ಸರ್ಕಾರಿ ಗ್ಯಾರಂಟಿ ಸ್ಕೀಮ್ಗಳು ಕ್ಲೈಮ್ ಆಗ್ತವೆ. ಅಲ್ಲಿ ಹಬ್ಬಗಳಿಗೆ ಮಹಿಳೆಯರ ಅಥವಾ ಮಹಿಳಾ ಮತದಾರರನ್ನ ಸೆಳೆಯೋದಕ್ಕೆ ಕಲರ್ಫುಲ್ ಸೀರೆಗಳನ್ನು ಕೊಡುವಂತಹದ್ದು. ಇನ್ನು ತಮಿಳುನಾಡು, ನಾನು 2016ಕ್ಕೆ ಹೋಗ್ತೀನಿ ಸಾಹಿತ್ಯ, ಅದಾದ ನಂತರ ನೀವು 2021 ಬಗ್ಗೆ ಮಾತನಾಡಿ. 2016ರಲ್ಲಿ AIADMK ಅಲ್ಲಿ ರೂಲ್ ಮಾಡ್ತಾ ಇತ್ತು. ಈ ಬಾರಿ DMK, ಆದ್ರೆ 2016ರಲ್ಲಿ AIADMK ರೂಲ್ ಮಾಡ್ತಾ ಇತ್ತು. 136 ಸ್ಥಾನಗಳನ್ನ ಜಯಿಸಿದ್ದ ಪಕ್ಷ ಅದು. ಆ ಸಂದರ್ಭದಲ್ಲಿ ಈಗಿರ್ತಕ್ಕಂತಹ ಏನು ಪೊಲಿಟಿಕಲ್ ಪಾರ್ಟಿ DMK, ರೂಲಿಂಗ್ ಪಾರ್ಟಿ, ಕೇವಲ 98 ಸ್ಥಾನವನ್ನು ಮಾತ್ರ ಪಡ್ಕೊಂಡಿದ್ರು. ತಮಿಳುನಾಡಿನ ಜನತೆಯೂ ಕೂಡ ರಿಪೀಟೆಡ್ ಗವರ್ನಮೆಂಟ್ ಕೊಡೋದಿಲ್ಲ. ಅಂದ್ರೆ ಒಂದು ಬಾರಿ DMKಗೆ ಅವಕಾಶ ಬದಲಾವಣೆ ಆಗ್ತಾ ಇರ್ತವೆ. ಇನ್ನು ಸಾಂಪ್ರದಾಯಿಕವಾಗಿ ಆ ಗುಣವನ್ನು ಇಟ್ಕೊಂಡಿದ್ದಾರೆ ಅವರು. 5 ವರ್ಷಕ್ಕೊಂದ್ಸತಿ ಚಿಂತನೆಗಳನ್ನ ಬದಲಾಯಿಸ್ತಾರೆ. ಅಲ್ಲಿನ ಜನರ ಅದು ದೌರ್ಬಲ್ಯ ಅಂತ ಕರೆಯೋದಕ್ಕಾಗೋದಿಲ್ಲ, ಮನಸ್ಥಿತಿ. ಇನ್ನು ಈ ಬಾರಿ ಯಾರಿಗೆ ಅವಕಾಶ ಕೊಟ್ಟರು? DMKಗೆ. ಆದ್ರೆ 2026ರ ನಂತರ, ಮುಂದಿನ ಬಾರಿ ಅಂದ್ರೆ ಇನ್ನು ಇವತ್ತು ನಿರ್ಧಾರ ಆದ ನಂತರ ಯಾರಿಗೆ ಅವಕಾಶ ಕೊಡಲಿದ್ದಾರೆ ಅನ್ನೋದೇ ಕೌತುಕ. ಸೊ AIADMKಯನ್ನೇ ಕೈ ಹಿಡಿತಾರೋ ಅಥವಾ DMKಯನ್ನು ಕೈ ಹಿಡಿತಾರೋ? ಈಗ DMK ಮುಂದಿರತಕ್ಕಂತಹ 2 ಅತಿ ದೊಡ್ಡ ಸಂಕಷ್ಟ. DMKಗೆ ಈಗ ಸದ್ಯದ ಏನು ಸ್ಥಿತಿಯನ್ನ ನೋಡ್ತಾ ಇದ್ರೆ, ಬಿಜೆಪಿಗರು ಅಸಲಿ ಶತ್ರು ಅನ್ನೋ ತರನೇ ಕಾಣ್ತಾ ಇಲ್ಲ. ಅಸಲಿ ಶತ್ರು ಅಲ್ಲಿನ ನಟ ವಿಜಯ್ನ TVK ಪಕ್ಷ. TVK ಎಷ್ಟರ ಮಟ್ಟಿಗೆ ಜನರನ್ನ ಸೆಳೆದಿದೆ ಅಂತ ಕೇಳಿದ್ರೆ, ನೀವು ತಮಿಳುನಾಡಿನ ಅಷ್ಟು ಕ್ಷೇತ್ರಗಳ ಪೈಕಿ ಯಾವುದೇ ಏರಿಯಾಗೆ ಹೋದ್ರೂ ಕೂಡ TVK ಎನ್ನುವಂತ ಹೆಸರು ರಿಜಿಸ್ಟರ್ ಆಗಿರೋದು. ಮನುಷ್ಯರ ತಲೆಗಳಲ್ಲಿ, ಮಕ್ಕಳಲ್ಲಿ, ಮಹಿಳೆಯರಲ್ಲಿ, ಮಧ್ಯಮ ವಯಸ್ಕರಲ್ಲಿ TVK ಅಂದ್ರೆ ಅಷ್ಟರ ಮಟ್ಟಿಗೆ ವೇವ್ ಕ್ರಿಯೇಟ್ ಮಾಡಿದೆ. ಎಸ್, ಇನ್ನು ಸಾಹಿಲ್, ನೀವು ಹೇಳ್ತಾ ಇದ್ರಿ 2016ರಲ್ಲಿ ಯಾವ ರೀತಿ ಇತ್ತು ಈ ಒಂದು ತಮಿಳುನಾಡಿನ ಚಿತ್ರಣ ಅಂತ. ಅದರ ಜೊತೆಗೆ ನಾವು 2021 ಕೂಡ ಬಹಳ ಇಂಪಾರ್ಟೆಂಟ್, ಜೊತೆಗೆ ಐತಿಹಾಸಿಕ ಮಹತ್ವ ಪಡೆದಂಥ ಒಂದು ವರ್ಷ ಅಂತ ಕೂಡ ಹೇಳ್ತೀವಿ. ಯಾಕೆ ಅಂತಂದ್ರೆ ಈ ಒಂದು ವಿಧಾನಸಭೆ ಚುನಾವಣೆ ಏನಿತ್ತು, ಕರುಣಾನಿಧಿ ಮತ್ತೆ ಜಯಲಲಿತಾ ಅವರ ನಿಧನದ ನಂತರ ಮೊದಲ ಚುನಾವಣೆ ಎಂಬ ಕಾರಣಕ್ಕೆ ಬಹಳ ಒಂದು ಇಂಪಾರ್ಟೆಂಟ್ ಕೂಡ ಇತ್ತು. ಏಪ್ರಿಲ್ 6, 2021ರಲ್ಲಿ ಒಂದೇ ಹಂತದಲ್ಲಿ ನಡೀತು ಈ ಒಂದು ಮತದಾನ. ಆ ಒಂದು ಸಂದರ್ಭದಲ್ಲಿ 72.73%
ಸಾಕಷ್ಟು ಮತದಾನ ಆಗಿತ್ತು. ನೀವು ಗಮನಿಸಬಹುದು ತಮಿಳುನಾಡಲ್ಲಿ ಬಹುತೇಕ ಒಂದು ದಾಖಲೆಯ ಪ್ರಮಾಣದಲ್ಲೇ ಮತದಾನ ಪ್ರಕ್ರಿಯೆಗಳು ನಡೆಯುತ್ತೆ, ಜೊತೆಗೆ ಮತದಾನ ಕೂಡ ಆಗತ್ತೆ. 2021ರಲ್ಲೂ ಕೂಡ ಅದೇ ರೀತಿಯಾಗಿತ್ತು. ಇನ್ನು ಅದರ ಜೊತೆಗೆ ಮುಖ್ಯವಾಗಿ ಡಿಎಂಕೆ, ನೀವು ಡಿಎಂಕೆ ಪಕ್ಷದ ಬಗ್ಗೆ ಮಾತನಾಡ್ತಾ ಇದ್ರಿ, ಆ ಒಂದು ಡಿಎಂಕೆ ನೇತೃತ್ವದ ಜಾತ್ಯತೀತ ಪ್ರಗತಿಪರ ಮೈತ್ರಿಕೂಟ ಏನಿದೆ, ಜೊತೆಗೆ ಎಐಎಡಿಎಂಕೆ ನೇತೃತ್ವದ ರಾಷ್ಟ್ರೀಯ ಪ್ರಜಾಸತ್ತಾತ್ಮಕ ಮೈತ್ರಿಕೂಟ ಅಂದ್ರೆ NDA ನಡುವಿನ ಹಣಾಹಣಿ ಕೂಡ ಬಹಳ ಜೋರಾಗಿತ್ತು. ಆ ಒಂದು ಸಂದರ್ಭದಲ್ಲಿ ಒಟ್ಟು 234 ಕ್ಷೇತ್ರಗಳ ಪೈಕಿ ಡಿಎಂಕೆ ಮೈತ್ರಿಕೂಟ ಏನಿದೆ 159 ಸ್ಥಾನಗಳನ್ನ ಗೆದ್ದಿತ್ತು. ಅದರ ಜೊತೆಗೆ ಒಂದು ಅಭೂತಪೂರ್ವ ಜಯ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಆ ಒಂದು 159 ಸ್ಥಾನ ಅಂತಂದ್ರೆ ಅಷ್ಟು ಈಸಿ ಅಲ್ಲ. ಅಷ್ಟು ಜನರ ಮನಸ್ಸನ್ನ ಗೆಲ್ಲಬೇಕು, ಜೊತೆಗೆ ಜನರ ನಾಡಿ ಮಿಡಿತ ಏನಿದೆ ಅಂತ ತಿಳ್ಕೊಳ್ಬೇಕಾಗತ್ತೆ. ಆ ರೀತಿಯಾಗಿ ತಿಳ್ಕೊಂಡಾಗ ಮಾತ್ರ ಜನರು ಒಲವನ್ನ ತೋರಿಸ್ತಾರೆ. ಹಾಗಾಗಿ ಆ ಒಂದು ಸಂದರ್ಭದಲ್ಲಿ 159 ಸ್ಥಾನಗಳನ್ನ ಗೆದ್ದಿದ್ರು. ಇದರಲ್ಲಿ ಡಿಎಂಕೆ ಏಕಪಕ್ಷೀಯವಾಗಿ 133 ಸ್ಥಾನ ಅಂದ್ರೆ ನೀವು ಲೆಕ್ಕಾಚಾರ ಹಾಕಿ ಯಾವ ರೀತಿ ಜನರ ಒಲವಿತ್ತು ಆ ಒಂದು ಸಂದರ್ಭದಲ್ಲಿ ಅಂತ.